ಜೆ.ಪಿ. ನಗರ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಈ ದುಬಾರಿ ಬೆಲೆಯ ಸೀರೆಗಳನ್ನು ಕಳ್ತನ ಮಾಡ್ತಾ ಇರ್ತಕ್ಕಂಥ ಅಂದರೆ ಅಟೆನ್ಷನ್ ಡೈವರ್ಟ್ ಮಾಡಿ ಗಮನ ಬೇರೆ ಕಡೆಗೆ ಸೆಳೆದು ಕಳ್ತನ ಮಾಡ್ತಾ ಇದ್ದಂತಹ 4 ಮಹಿಳೆಯರನ್ನು ಬಂಧಿಸಿದ್ದಾರೆ ಮತ್ತು ಅವರಿಂದ ಸುಮಾರು 17.5 ಲಕ್ಷ ಬೆಲೆ ಬಾಳ್ತಕ್ಕಂತಹ 38 ರೇಷ್ಮೆ ಸೀರೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಇದೇ ಕಳೆದ ತಿಂಗಳ 25ನೇ ತಾರೀಕಿನಂದು ಜೆ.ಪಿ. ನಗರ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಒಂದು ಸಿಲ್ಕ್ ಸಾರಿಗಳ ಶೋರೂಮ್ನಲ್ಲಿ ಆಗಿರ್ತಕ್ಕಂತಹ ಘಟನೆ. ಅಲ್ಲಿ ಒಂದು 6 ಜನ ಮಹಿಳೆಯರು ಬಂದು ರೇಷ್ಮೆ ಸೀರೆಗಳನ್ನು ಖರೀದಿ ಮಾಡಲಿಕ್ಕೆ ಅಂತ ಬಂದು ಅದೇ ನೆಪದಲ್ಲಿ ಅಂಗಡಿಯಲ್ಲಿರ್ತಕ್ಕಂಥ ಬೇರೆ ಬೇರೆ ಸೀರೆಗಳನ್ನು ನೋಡ್ತಾ ಇರುವಾಗ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲಸಗಾರರ ಗಮನವನ್ನು ಬೇರೆಡೆಗೆ ಸೆಳೆದು ಕೆಲವೊಂದು ಸೀರೆಗಳನ್ನು ಅವರು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಅದರಲ್ಲಿ 2 ಮಹಿಳೆಯರು 8 ಸೀರೆಗಳನ್ನು ತೆಗೆದುಕೊಂಡು ಮೊದಲೇ ಹೊರಗಡೆ ಹೋದರೆ ಇನ್ನೂ 4 ಜನರು ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಒಂದು ನೆಪದಲ್ಲಿ ಅಲ್ಲಿಯೇ ಇದ್ದು ಅದಾದ ನಂತರದಲ್ಲಿ ಅವರು ಕೂಡ ಒಂದು 10 ರೇಷ್ಮೆ ಸೀರೆಗಳನ್ನು ತೆಗೆದುಕೊಂಡು ಹೊರಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಅಂತಹ ಸಂದರ್ಭದಲ್ಲಿ ಆ ಕೆಲಸಗಾರರಿಗೆ ಒಂದು ಸಂಶಯ ಬಂದು ಅವರನ್ನು ನಿಲ್ಲಿಸಿ ತಪಾಸಣೆ ಮಾಡಿದಾಗ ಜೊತೆಗೆ ಹೊಯ್ಸಳ 112 ಸಿಬ್ಬಂದಿಯನ್ನು ಕರೆಸಿ ವಿಚಾರಣೆ ಮಾಡಿದಾಗ ಅವರು ಇನ್ನೂ 10 ರೇಷ್ಮೆ ಸೀರೆಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಕಂಡುಬಂದಿತ್ತು. ಇದ್ರ ಬಗ್ಗೆ ಅವರು ನಮ್ಮ ಜೆ.ಪಿ. ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೊಟ್ಟಿದ್ದು ಅದರ ಆಧಾರದ ಮೇರೆಗೆ ಈ 4 ಜನರನ್ನು ಬಂಧಿಸಿ ಅವರಿಂದ ಏನು ಅವರು ಕಳ್ತನ ಮಾಡಲಿಕ್ಕೆ ಹೊರಟಿದ್ರು ಆ 10 ರೇಷ್ಮೆ ಸೀರೆಗಳನ್ನು ಜೊತೆಗೆ ಮೊದಲು ಏನು 8 ರೇಷ್ಮೆ ಸೀರೆಗಳನ್ನು ತೆಗೆದುಕೊಂಡು ಹೋಗಿದ್ದರು ಆ 8 ರೇಷ್ಮೆ ಸೀರೆಗಳನ್ನು ವಶಪಡಿಸಿಕೊಳ್ಳಲು ಪೊಲೀಸರು ಯಶಸ್ವಿಯಾಗಿದ್ದಾರೆ.